ಹಲೋ ಮಚ್ಚ, ಬೆಳಗ್ಗೆ ಎಕ್ಸಾಮು ಏನಾರ ಓದಾ? ಇನ್ನು ನಾನ್ ಬುಕ್ಕೇ ಓಪನ್ ಮಾಡಿಲ್ಲ ಮಚ್ಚ. ನಕ್ಕನ್ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ವೋ. ಎಕ್ಸಾಮ್ ಅಂದ್ಮೇಲೆ ಇನ್ನೇನ್ ಮಾಡ್ತೀಯಾ? ಬುಕ್ ತೆಗ್ದು ಓದೋ. ಓದ್ಬೇಕು ಅಂದ್ರೆ ಬುಕ್ಕೇ ಇಲ್ಲ, ಒಂದೇ ಒಂದ್ ನೋಟ್ಸು ಬರ್ದಿಲ್ಲ ನಾನು. ಯಾಕೋ ನಗ್ತಿದ್ಯಾ? ಹೆಂಗೋ ನೀನ್ ಅಷ್ಟ್ ಆರಾಮಾಗಿದ್ಯಾ? ನೀನ್ ಕ್ಲಾಸ್ ಅಲ್ಲಿ ಟೈಮ್ ಪಾಸ್ ಮಾಡೋ ಟೈಮ್ ಅಲ್ಲಿ ನಾನ್ ಪಕ್ಕದ ಬೆಂಚ್ ಹುಡುಗಿನ ಪಟಾಯಿಸ್ಕೊಂಡ್ಬಿಟ್ಟೆ. ಈಗ ಅವಳ ನೋಟ್ಸು ನನ್ ನೋಟ್ಸು. ಯಾರೋ ಶ್ವೇತಾನಾ? ಶ್ವೇತಾ ಅಂತೆ, ಒಳ್ಳೆ ಭೂತ ತರ ಇರ್ತಾಳೆ. ಅವಳೆಲ್ಲ ಮಚ್ಚ ಮೇಘ. ಹೇಗಾನ್ ಪಟಾಯಿಸ್ಕೊಂಡ? ಹಿಂಗೋ ಪಕ್ಕದ ಬೆಂಚೆ ಅಲ್ವಾ, ಕಣ್ಣು ಕಣ್ಣು ಮೀಟ್ ಆಗಿ ಅವತ್ತೇ ಡೇಟ್ ಹೋಗಿ ಲೇಟ್ ಮಾಡದೆ ಪ್ರಪೋಸ್ ಮಾಡ್ಬಿಟ್ಟೆ. ಮಚ್ಚಿ, ನನಗೂ ಅವಳ ನಂಬರ್ ಕೊಡೋ, ನಾನು ಅವಳಿಗೆ ಮೆಸೇಜ್ ಮಾಡ್ತೀನಿ. ನಿನಗೆ ಅವಳ ನಂಬರ್ ಬೇಕಾ, ನೋಟ್ಸ್ ಬೇಕಾ? ಬೆಳಗ್ಗೆ ಎಕ್ಸಾಮ್ಗೆ ಏನ್ ಓದ್ಬೇಕೋ ಗೊತ್ತಾಗ್ಬೇಕು. ಟೋಟಲ್ 5 ಲೆಸನ್ ಇದೆ. ಅದ್ರಲ್ಲಿ ನಮ್ ಟೀಚರ್ಸ್ ಬರೀ 3 ಲೆಸನ್ ಮಾಡಿ 2 ಲೆಸನ್ ಸೆಲ್ಫ್ ಸ್ಟಡಿ ಅಂತ ಬಿಟ್ಬಿಟ್ಟು ಸಿಲೆಬಸ್ ಮುಗಿಸ್ದೆ ಸೆಮಿಸ್ಟರೇ ಮುಗಿಸ್ಬಿಟ್ರು. ಈ ಟೀಚರ್ಸ್ ಒಂದ್ ನಮಸ್ಕಾರ ಗುರು. ಹೇಳ್ಕೊಟ್ಟಿರೋ ಆ 3 ಲೆಸನ್ ನಾವು ಓದಲ್ಲ, ಇನ್ನ ಹೇಳ್ಕೊಡದೆ ಇರೋ ಆ 2 ಲೆಸನ್ ಬೇರೆ ಓದ್ತೀವ. ಅದಕ್ಕೆ ಆ 2 ಲೆಸನ್ ಸ್ಕಿಪ್ ಮಾಡ್ಬಿಡೋಣ. ಮಿಕ್ಕಿರೋ 3 ಲೆಸನ್ ಅಲ್ಲಿ ಒಂದನ್ನ ಬಿಟ್ಬಿಡೋಣ. ಉಳ್ದಿರೋದೇ